ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹಾಗೆ ಓಣಂ ಸೆಲೆಬ್ರೇಷನ್ ಕೂಡ ಆಯಿತು. ಹಾಗೆ ನಾನು ಟೀಚರ್ ಆದಮೇಲೆ ಫಸ್ಟ್ ಟೈಮ್ ಟೀಚರ್ಸ್ ಡೇ ಸೆಲೆಬ್ರೇಷನ್ ಕೂಡ ಆಯಿತು. ಸಖತ್ ಎಂಜಾಯ್ ಮಾಡಿದೆ. ಆ ಚಿಕ್ಕ ಚಿಕ್ಕ ಮಕ್ಕಳ ಪ್ರೀತಿ ಮುಂದೆ ಇನ್ಯಾವುದೂ ದೊಡ್ಡದಲ್ಲ ಅಂತ ಅನಿಸುತ್ತೆ. ಈಗ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇರೋರ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ. ಹಾಗೆ ಟೀಚರ್ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ. ಡಾಕ್ಟರ್ಸ್ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ. ಸೊ ನಾನು ಯಾವತ್ತೂ ಒಂದು ಟೀಚರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇವಾಗ ನಾನು ಸಖತ್ ಈ ಜಾಬ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನಾನು ಆವಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದಾಗೆ, ನೀವು ಯಾವುದೇ ಕೆಲಸ ಆಗಲಿ ಇಷ್ಟಪಟ್ಟು ಮಾಡಿದ್ರೆ ಅದರಲ್ಲಿ ಖಂಡಿತ ಸಕ್ಸಸ್ ಕಾಣ್ತೀರಾ. ಹಾಗೆ ನಾನು ಟೀಚರ್ ಆದಮೇಲೆ ನಾನು ವೀಡಿಯೋಸ್ ಮತ್ತು ಒಂದಷ್ಟು ಫೋಟೋಸ್ನ ಶೇರ್ ಮಾಡ್ತಾ ಇರಬೇಕಾದ್ರೆ ಅದರಿಂದ ಇನ್ಸ್ಪೈರ್ ಆಗಿ ಕೆಲವೊಂದಷ್ಟು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಪರಿಚಯ ಇಲ್ಲದವರೇ ಆಗಿರ್ಬೋದು, ಅವರು ಕೂಡ ಈ ಥರ ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡಿ ಅವರು ಕೂಡ ಇವಾಗ ಸ್ಕೂಲ್ಗೆ ಜಾಯ್ನ್ ಆಗಿದ್ದಾರೆ. ನನಗೆ ಮೆಸೇಜ್ ಎಲ್ಲ ಮಾಡಿ ತಿಳಿಸಿದಾಗ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ನನ್ನಿಂದ ಇನ್ಸ್ಪೈರ್ ಆಗ್ತಾರೋ ಬಿಡ್ತಾರೋ, ಬಟ್ ಅವ್ರಿಗೂ ಕೂಡ ಏನಾದರೂ ಒಂದು ಮಾಡಬೇಕು ಅನ್ನೋದು ಯಾವಾಗಲೂ ತಲೆಯಲ್ಲಿರುತ್ತೆ. ಈ ಥರ ಯಾರಾದರೂ ಒಬ್ಬರು ಅವರಿಗೆ ಹೇಳಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಖಂಡಿತ ಎಲ್ಲರೂ ಏನಾದರೂ ಒಂದು ಸಾಧಿಸ್ಬೋದು. ತುಂಬ ಜನ ಡಿಗ್ರಿ ಮಾಡಿರ್ತೀರ, ಮಾಸ್ಟರ್ಸ್ ಮಾಡಿರ್ತೀರ, ಆದರೂ ಮದುವೆ ಆದಮೇಲೆ ಮಕ್ಕಳು, ಮನೆ ಕೆಲಸ, ಫ್ಯಾಮಿಲಿ ಜವಾಬ್ದಾರಿ ಅಂಥೇಳಿ ಆಫೀಸಿಗಾಗಿರ್ಬೋದು, ಯಾವುದೇ ಒಂದು ಕೆಲಸಕ್ಕೆ ನಿಮ್ಮ ಓನ್ ಬಿಸ್ನೆಸ್ ಮಾಡಬೇಕು ಅಂತಿದ್ರು ಕೂಡ ನಿಮಗೆ ಅದನ್ನು ಹೆಂಗೆ ಸ್ಟಾರ್ಟ್ ಮಾಡಬೇಕು, ಯಾವಾಗ ಸ್ಟಾರ್ಟ್ ಮಾಡಬೇಕು, ಏನಾದರೂ ಒಂದು ಅಡ್ಡ ಬರ್ತಾ ಇರುತ್ತೆ. ಇದು ಮುಗಿಲಿ, ಈ ಮಂತ್ ಮುಗಿಲಿ, ಮತ್ತು ಇನ್ನೊಂದು ಏನೋ ಕೆಲಸ ಬಂತು, ಆ ಕೆಲಸ ಮುಗಿಲಿ ಅಂತ ವೆಯ್ಟ್ ಮಾಡೋ ಬದಲು ನಾವು ಸ್ಟಾರ್ಟ್ ಮಾಡೋದು ಮಾಡಿಬಿಡಬೇಕು. ಅದ್ರ ಮುಂದೆ ಹೇಗೆ ಆಗುತ್ತೆ ಬಿಡುತ್ತೆ ಅದು ಆಮೇಲಿಗೆ ಬಿಟ್ಟಿದ್ದು. ಫಸ್ಟ್ ನಾವು ಏನಾದರೂ ಒಂದು ಥಿಂಕ್ ಮಾಡಿ ನಾವು ನಮ್ಮ ಇರೋ ಪರಿಸ್ಥಿತಿಗೆ ನಾವು ಏನು ಕೆಲಸ ಮಾಡಿದ್ರೆ ಸೂಟಬಲ್ ಆಗುತ್ತೆ ಅದನ್ನು ಫಸ್ಟು ಸ್ಟಾರ್ಟ್ ಮಾಡಿಬಿಡಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ನಾವು ಅದೇ ಕೆಲಸಕ್ಕೆ ಅಡ್ಜಸ್ಟ್ ಆಗ್ತೀವಿ. ಅದ್ರ ಜೊತೆ ಬೇರೆ ಕೆಲಸದ ಮೇಲೂ ಕೂಡ ನಮಗೆ ಇಂಟ್ರೆಸ್ಟ್ ಬರುತ್ತೆ, ಐಡಿಯಾಸ್ ಬರ್ತಾ ಹೋಗುತ್ತೆ, ನಾವು ಅದನ್ನು ಕಲಿತಾ ಹೋಗ್ತೀವಿ, ಆ ಕೆಲಸ ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ನಾವು ನಮ್ಮ ಕರಿಯರ್ನ ರೀಸ್ಟಾರ್ಟ್ ಮಾಡ್ಕೋಬೋದು. ಆಫ್ಟರ್ ಮ್ಯಾರೇಜ್ ಎಷ್ಟೋ ಜನ ಕೆರಿಯರ್ ಅಲ್ಲಿಗೆ ಸ್ಟಾಪ್ ಆಗಿ ಹೋಗಿರುತ್ತೆ. ಮಕ್ಕಳು, ಮನೆ ಕೆಲಸ ಅಂಥೇಳಿ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ತಕ್ಷಣಕ್ಕೆ ಅಲ್ಲದೆ ಇದ್ರೂ ಅದಾದಮೇಲೆ ಒಂದು 4-5 ವರ್ಷನೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ಬಂದರೆ ಆಲ್ಮೋಸ್ಟ್ 8 ಇಯರ್ಸ್ ಆದಮೇಲೆ ನಾನು ನನ್ನ ಕೆರಿಯರ್ನ ರೀಸ್ಟಾರ್ಟ್ ಮಾಡಿದ್ದೀನಿ. ಇದು ಒಂದು ತುಂಬ ದೊಡ್ಡ ವಿಷಯ ಅಂತ ಎಲ್ರಿಗೂ ಅನಿಸ್ತೇ ಇರ್ಬೋದು, ಬಟ್ ನಂತರನೇ ಇರ್ತಕ್ಕಂಥ ಸುಮಾರು ಜನಕ್ಕೆ ಇದು ತುಂಬ ದೊಡ್ಡ ವಿಷಯ ಅಂತಲೇ ಅನಿಸುತ್ತೆ. ಮನೆಯಲ್ಲೇ ಇರೋರಿಗೆ ಗೊತ್ತಿರುತ್ತೆ ಅದು ಯಾವ್ಯಾವ ಥರ ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀವಿ ಅಂತ. ಸೊ ಅಂಥವ್ರಿಗೆ ಈ ಟಾಪಿಕ್ ತುಂಬ ಹತ್ತಿರ ಆಗಿರುತ್ತೆ, ತುಂಬ ಇಷ್ಟಪಡ್ತೀರಾ ಈ ಟಾಪಿಕ್ನ. ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟ್ ಅಂತ ನಿಮಗೆ ಖಂಡಿತ ಅನಿಸುತ್ತೆ. ಆ ಥರ ಅನಿಸಿರೋರು, ಹಾಗೆ ನೀವೆಲ್ಲ ಯಾರೆಲ್ಲ ಹೊಸದಾಗಿ ಮತ್ತೆ ಜಾಬ್ ಅಪ್ಲೈ ಮಾಡಿ ಜಾಯ್ನ್ ಆಗ್ತಾ ಇದ್ದೀರಾ, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಟೀಚರ್ ಪೋಸ್ಟ್ ಅಷ್ಟೇ ಅಲ್ಲದೆ ನಿಮ್ಗೆ ಬೇರೆ ಏನೆಲ್ಲ ಐಡಿಯಾಸ್ ಇದೆ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನೇನಂದರೆ ನನ್ನ ಸ್ಕೂಲ್ ಟೈಮಿಂಗ್ಸ್ ಮತ್ತು ಮಕ್ಕಳು ಸ್ಕೂಲ್ ಟೈಮಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದ್ರ ಜೊತೆ ಮನೆಗೆ ಬಂದಮೇಲೆ ಮನೆ ಕೆಲಸಗಳು, ಅವರಿಗೆ ಹೋಮ್ವರ್ಕ್ ಮಾಡಿಸೋದು, ಓದಿಸೋದು, ಬರ್ಸೋದು, ಈ ಥರದ ಕೆಲಸ ಎಲ್ಲ ಮಾಡ್ಬೋದು. ಹಾಗಾಗಿ ನಾನು ಈ ಜಾಬ್ನ ಚೂಸ್ ಮಾಡಿದೆ. ಅದೇ ಥರ ನಿಮಗೆ ಯಾವುದೆಲ್ಲ ಡಿಫ್ರೆಂಟ್ ಜಾಬ್ಸ್ ಮಾಡ್ಬೋದು ಅನ್ನೋದು ಐಡಿಯಾಸ್ ಇದೆ, ನೀವು ಶೇರ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಅದರಿಂದ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ನೀನು MBA ಮಾಡಿ LKG ಟೀಚರ್ ಜಾಬ್ ಮಾಡ್ತಾ ಇದೆಯಾ ಅಂತ ಕೇಳ್ಬೋದು. ಸೊ ಎಷ್ಟೋ ಜನ ಜಸ್ಟ್ 10th ಮತ್ತು PUC ಓದ್ಕೊಂಡಿರೋರು ಕೂಡ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಂಪನಿ CEO ಇನ್ನು ಈ ಥರ ಮಾಸ್ಟರ್ಸ್ ಮಾಡ್ಕೊಂಡಿರೋರೆಲ್ಲ ಚಿಕ್ಕ ಪುಟ್ಟ ಕಂಪ್ನಿಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಯಾರು ಯಾವಾಗ ಏನು ಆಗ್ತಾರೆ ಅಂತಲೇ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ ಥರ ಸಿಚುವೇಶನ್ ಕೂಡ ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ. ಇನ್ನು ಆ ವಿಷಯ ಬಿಟ್ಟು ನಾನು ವಿಡಿಯೋ ಶೇರ್ ಮಾಡ್ತಾ ಇರೋ ವಿಷಯಕ್ಕೆ ಬಂದರೆ, ನೀವು ವೀಕೆಂಡಲ್ಲಿ ಸ್ಯಾಟರ್ಡೆ ಸಂಡೇ ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಬ್ಯಾಂಗ್ಳೂರಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ನಾವು ಈ ಪ್ಲೇಸಿಗೆ ತುಂಬ ದಿನಗಳ ಹಿಂದೆ ಹೋಗಿದ್ದು, ಆವಾಗ ತುಂಬ ಮಳೆ ಬರ್ತಾ ಇತ್ತು. ಆ್ಯಂಡ್ ನಾವು ಪ್ಲ್ಯಾನ್ ಮಾಡಿದ್ದು ಫ್ರೈಡೇ ಸ್ಕೂಲೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ಯಾಟರ್ಡೇ ರಿಟರ್ನ್ ಬಂದುಬಿಟ್ವಿ. ಯಾಕಂದರೆ ಸಂಡೇ ಫುಲ್ ರೆಸ್ಟ್ ತೊಗೊಂಡ್ರೆ ಮಂಡೆಯಿಂದ ಮಕ್ಕಳಾಗಿರ್ಬೋದು, ನಾವು ಮತ್ತು ಹಸ್ಬೆಂಡ್ ಎಲ್ಲ ಆಫೀಸಿಗೆ ಹೋಗೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ಫ್ರೈಡೇ ಸ್ಕೂಲೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಊಟ ಮಾಡಿ ಹೊರಟ್ರೆ ಸಂಜೆ ಒಂದು ಏನಿಲ್ಲ ಅಂದರೂ 6 ಗಂಟೆ 6:30 ಅಷ್ಟೊತ್ತಿಗೆ ನೀವು ಈ ಮಲೆ ಮಹದೇಶ್ವರ ಬೆಟ್ಟದ ದೇವಸ್ಥಾನಕ್ಕೆ ರೀಚ್ ಆಗ್ತೀರಾ. ಅವತ್ತು ಕೂಡ ರಥ ಇತ್ತು, ತುಂಬ
ಕರೆಕ್ಟ್ ಅಂದರೆ ಕರೆಕ್ಟ್ ಟೈಮಿಗೆ ನಾವು ರೀಚ್ ಆಗಿದ್ವಿ. ಆ ತೇರನ್ನು ಎಳೆಯೋದು ಕೂಡ ನಾವು ನೋಡಿದ್ವಿ. ಹಾಗೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಕ್ರೌಡ್ ಇದ್ದರೂ ಕೂಡ ನಮಗೆ 8:15 ಒಳಗಡೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ವಿಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ವಾಟರ್ಫಾಲ್ ತೋರಿಸಿದೆ ಅಂತ ನೀವು ಕೇಳ್ಬೋದು. ಅದು ಗಗನಚುಕ್ಕಿ ಮತ್ತು ಭರಚುಕ್ಕಿ ಎರಡೂ ಕೂಡ ಸ್ವಲ್ಪ ದೂರದಲ್ಲಿದೆ, ಡಿಫ್ರೆಂಟ್. ನೀವು ಯಾವುದಾದ್ರೂ ಒಂದನ್ನು ವಿಸಿಟ್ ಮಾಡಿಕೊಂಡು ಆಮೇಲೆ ಹೊರಟ್ರೆ ಈ ದೇವಸ್ಥಾನನ ಕತ್ಲಾಗೋದ್ರೊಳಗಡೆ ರೀಚ್ ಆಗ್ಬೋದು. ಎರಡೂ ನೋಡ್ತಾ ಕುತ್ಕೊಂಡ್ರಿ ಅಂದರೆ ಟೈಮ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಫ್ರೈಡೇ ಬೆಳಗ್ಗೆನೇ ಅಥವಾ ಸ್ಯಾಟರ್ಡೆ ಬೆಳಗ್ಗೆನೇ ಬೇಗ ಹೊರಟ್ರೆ ಕೂಡ ನೀವು ಎರಡೂ ವಾಟರ್ಫಾಲ್ಸ್ನ ನೋಡಿಕೊಂಡು ಹೋಗ್ಬೋದು. ಸೊ ಈ ತೇರು ಯಾವ ರೀತಿ ಇತ್ತು ಅನ್ನೋದನ್ನು ನೋಡ್ಕೊಂಬನ್ನಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನೋಡಿದ್ರಲ್ವ ತೇರು ಯಾವ ರೀತಿ ಎಳಿತಾ ಇದ್ರು ಅಂತ. ಸಂಜೆ ಕೂಡ ಈ ಥರ ತೇರು ಎಳೆಯೋದಿರುತ್ತೆ ಮತ್ತು ಬೆಳಗ್ಗೆ ಕೂಡ 7ರಿಂದ 7:30 ಅಷ್ಟೊತ್ತಿಗೆ ಈ ಥರ ನೀವು ದೇವರ ದರ್ಶನನ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಾವು ಅಲ್ಲಿಂದ BR ಹಿಲ್ಸ್ಗೆ ಹೊರಟ್ವಿ. ಅಲ್ಲಿರ್ತಕ್ಕಂಥ ಗೋಪಾಲ ಸ್ವಾಮಿ ಬೆಟ್ಟ ಟೆಂಪಲ್ ಕೂಡ ನೋಡಿಕೊಂಡು ಹಾಗೆ BR ಹಿಲ್ಸ್ನ ಒಂದು ರೌಂಡ್ ಸುತ್ತಾಡಿಕೊಂಡು ವಾಪಸ್ ನಾವು ಸೋಮನಾಥೇಶ್ವರ ಟೆಂಪಲ್ಗೆ ರೀಚ್ ಆದ್ವಿ.
ನಾನು ಈ ಎಲ್ಲ ಪ್ಲೇಸಸ್ ಲೊಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಹಾಗೆ ಈ ಮಲೆ ಮಹದೇಶ್ವರ ಬೆಟ್ಟ ಆಗಿರ್ಬೋದು ಮತ್ತು BR ಹಿಲ್ಸ್ ಆಗಿರ್ಬೋದು, ಇದೆಲ್ಲನೂ ನಾವು ಹೋಗ್ತಾ ಆನ್ ದ ವೇ ರೋಡಲ್ಲಿ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದರಲ್ಲೂ ಆಗಸ್ಟ್ ಮಂತಲ್ಲಿ ಯಾವ ರೀತಿ ವ್ಯೂ ಇತ್ತು ಅಂದರೆ, ನೀವು ಇವಾಗ ನೋಡ್ತಾ ಇದ್ದೀರಲ್ವ, ಸಿಕ್ಕಾಪಟ್ಟೆ ಕೂಲಾಗಿತ್ತು. ಹಾಗೆ ಆ ಫಾಗ್ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವ್ಯೂ ಎಲ್ಲ ನೋಡ್ಕೊಂಬನ್ನಿ. ನಾನು ನಿಮಗೆ ಸೋಮನಾಥೇಶ್ವರ ಟೆಂಪಲಲ್ಲಿ ಮತ್ತೆ ಸಿಗ್ತೀನಿ. ದೇವಸ್ಥಾನನ ಶ್ರೀ ಚನ್ನಕೇಶವ ಸ್ವಾಮಿ ಟೆಂಪಲ್ ಅಂತ ಕೂಡ ಕರೀತಾರೆ. ಇದು ಇರೋದು ಸೋಮನಾಥಪುರದಲ್ಲಿ. ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಂತಾನೆ ಹೇಳ್ಬೋದು. ಮೈಸೂರಿಂದ ಇದು ಅರೌಂಡ್ 30 ಕಿಲೋಮೀಟರ್ಸ್ ಇದೆ. ಇದನ್ನ ಹೊಯ್ಸಳರ ಕಾಲದಲ್ಲಿ ಕಟ್ಟಿದ್ರು ಅಂತ ಕೂಡ ಹೇಳ್ತಾರೆ. ಅದು 13ನೇ ಶತಮಾನದಲ್ಲಿ. ಇದೊಂದು ಬ್ಯೂಟಿಫುಲ್ ಹಿಸ್ಟಾರಿಕಲ್ ಪ್ಲೇಸ್. ಹಾಗೆ ಇಲ್ಲಿ ನೀವು 600ಕ್ಕೂ ಹೆಚ್ಚು ಕಲಾಶಿಲ್ಪಗಳನ್ನು ನೋಡ್ಬೋದು. ಈ ಪ್ಲೇಸ್ನ ಮಸ್ಟ್ ವಿಸಿಟ್ ಅಂತಾನೆ ಹೇಳ್ಬೋದು. ಹಾಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗತ್ತೆ. ಹಾಗೆ ನೀವು ಇಲ್ಲಿಂದ ತಲಕಾಡು ಹೋಗ್ಬೋದು, ನಂಜನಗೂಡು ಹೋಗ್ಬೋದು. ತುಂಬಾ ಪ್ಲೇಸಸ್ ಇದೆ. ನೀವು ಯಾವ ಪ್ಲೇಸಸ್ಸಿಗೆ ಹೋಗಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಅದ್ರ ಪ್ರಕಾರ ಟೈಮ್ ಮಾಡ್ಕೊಂಡು ಹೋದರೆ ನೀವು ಸಾಕಷ್ಟು ಪ್ಲೇಸಸ್ನ ಕವರ್ ಮಾಡ್ಕೋಬೋದು. ನಾವು ಡೈರೆಕ್ಟ್ ಇಲ್ಲಿಂದ ಮೈಸೂರಿಗೆ ಹೋಗಿ ಅಲ್ಲಿ ಶುಕವನ ಅಂತ ಬರ್ಡ್ ಸ್ಯಾಂಚುರಿ ಇದೆ, ನೀವು ನೋಡಿರ್ಬೋದು. ನಾನು ಓಲ್ಡ್ ವೀಡಿಯೋಸಲ್ಲಿ ಆ ಪ್ಲೇಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೆ. ಹಾಗಾಗಿ ಈ ವಿಡಿಯೋದಲ್ಲಿ ಮತ್ತೆ ಅದನ್ನೇ ನಾನು ಶೇರ್ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ದಕ್ಕೂ ಇವಾಗೂ ತುಂಬಾ ಚೇಂಜಸ್ ಮಾಡಿದ್ದಾರೆ. ಅಲ್ಲಿ ನೀವು ಬರ್ಡ್ಸ್ನ ಕೈಯಲ್ಲಿ ಇಟ್ಕೊಂಡು ಫೋಟೋಸ್ ತೆಗೆಸ್ಕೋಬೋದು. ಒಂಥರ ಡಿಫ್ರೆಂಟ್ ಆಗಿದೆ. ನಿಮಗೆ ಬರ್ಡ್ಸ್ ಇಷ್ಟ ಅಂದರೆ ಆ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ಹಾಗೆ ಅಲ್ಲಿಂದ ಅಮೃತ್ ಗೋಬಿ ಸೆಂಟರ್ ಅಂತ ಮಿಸ್ ಮಾಡದೆ ವಿಸಿಟ್ ಮಾಡಿ. ನಾನು ಲೊಕೇಶನ್ ಎಲ್ಲ ಶೇರ್ ಮಾಡಿರ್ತೀನಿ. ಅಲ್ಲಿ ಸಿಕ್ಕಾಬಟ್ಟೆ ಜನ ಇರ್ತಾರೆ, ಸಿಕ್ಕಾಬಟ್ಟೆ ಫೇಮಸ್ ಕೂಡ ಅದು. ಏನು ಆರ್ಟಿಫಿಷಿಯಲ್ ಕಲರ್ ಇಲ್ಲದೇ ಪ್ರಿಸರ್ವೇಟಿವ್ಸ್ ಇಲ್ಲದೇ ಮಾಡ್ತಾರೆ. ಹಾಗಾಗಿ ಅದು ತುಂಬಾ ಫೇಮಸ್ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು
ಮೈಸೂರು ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ವೀಕೆಂಡ್ ಟ್ರಿಪ್ನ ಪ್ಲ್ಯಾನ್. ಸೊ ನಿಮಗೂ ಕೂಡ ಒಂದು ಐಡಿಯಾ ಬಂದಿರುತ್ತೆ ಅನ್ಕೋತೀನಿ. ನೀವೇನಾದರೂ ವೀಕೆಂಡ್ ಟ್ರಿಪ್ ಎಲ್ಲಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಮಲೆ ಮಹದೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿಂದ ಬರ್ತಾ ಸೋಮನಾಥೇಶ್ವರ ಊರಲ್ಲಿರ್ತಕ್ಕಂಥ ಕೇಶವ ಟೆಂಪಲ್ನ ವಿಸಿಟ್ ಮಾಡ್ಬೋದು. ಹಾಗೆ ತಲಕಾಡು ಕೂಡ ಹೋಗ್ಬೋದು, BR ಹಿಲ್ಸ್ ಹೋಗ್ಬೋದು, ಅಲ್ಲಿರ್ತಕ್ಕಂಥ ಟೆಂಪಲ್ಗೂ ಕೂಡ ಹೋಗ್ಬೋದು. ಹಾಗೆ ಅಲ್ಲಿಂದ ಬರ್ತಾ ಮೈಸೂರನ್ನ ವಿಸಿಟ್ ಮಾಡಿಕೊಂಡು ನೀವು ಶುಕವನ ಆಗಿರ್ಬೋದು, ಅಪ್ ಆ್ಯಂಡ್ ಡೌನ್ ಅಂತ ಒಂದು ಪ್ಲೇಸ್ ಇದೆ ಅದು ಕೂಡ ಆಗಿರ್ಬೋದು. ಹಾಗೆ ರೈಲ್ ಮ್ಯೂಸಿಯಂ ಕೂಡ ಇದೆ. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಪ್ಲೇಸಸ್ ಇದೆ ನೋಡೋದಕ್ಕೆ. ಅಲ್ಲಿ ಒಂದು 2 to 3 ಡೇಸ್ ಅಂತೂ ಬೇಕಾಗತ್ತೆ. ಅದರಲ್ಲಿ ನಿಮ್ಮ ಪ್ಲ್ಯಾನ್ ಪ್ರಕಾರ ನಿಮ್ಮ ಟೈಮ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ ನೋಡಿಕೊಂಡು ನೀವು ಟ್ರಿಪ್ನ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.